ನಮಸ್ತೆ ವೀಕ್ಷಕರೇ, ಕರ್ನಾಟಕದ ದಕ್ಷಿಣ ರಾಜ್ಯ ತುಮಕೂರಿನಲ್ಲಿರುವ ಚಾರಿತ್ರಿಕ ಮಹತ್ವದ ತಾಣವಾಗಿದ್ದು ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಹೊನ್ನಮ್ಮ ದೇವಿ ಮತ್ತು ಗವಿಗಂಗಾಧರೇಶ್ವರ ಸ್ವಾಮಿ ನೆಲೆಸಿರುವ ಪ್ರಪಂಚದಾದ್ಯಂತ ಪ್ರವಾಸಿಗರು ಮತ್ತು ಯಾತ್ರಿಕರನ್ನು ಆಕರ್ಷಿಸುವ ಮೂಲಕ ಮೋಡಿ ಮಾಡುವ ನೈಸರ್ಗಿಕ ಸೌಂದರ್ಯ ಹೊಂದಿರುವ ಪುರಾತನ ದೇವಾಲಯಗಳು ಹಾಗೂ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹೊಂದಿರುವ ಶಿವಗಂಗಾ ಬೆಟ್ಟದ ಐತಿಹಾಸಿಕ ಹಿನ್ನೆಲೆ ಮತ್ತು ರಹಸ್ಯಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಬನ್ನಿ. ಶಿವಗಂಗೆಯು ಸುಮಾರು 450 ಮೀಟರ್ ಎತ್ತರದಲ್ಲಿರುವ ಪವಿತ್ರವಾದ ಬೆಟ್ಟವಾಗಿದೆ. ಈ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿದೆ. ಪೂರ್ವದಿಂದ ಗೂಳಿಯಾಗಿ, ಪಶ್ಚಿಮದಿಂದ ಗಣೇಶನಾಗಿ ಮತ್ತು ಉತ್ತರದಿಂದ ಸರ್ಪವಾಗಿ, ದಕ್ಷಿಣದಲ್ಲಿ ಲಿಂಗವಾಗಿ ಕಾಣುತ್ತದೆ. ಈ ಬೆಟ್ಟವು 6 ಕಿಲೋಮೀಟರ್ ಚಾರಣದಲ್ಲಿ ಬುಡದಿಂದ ಮೇಲ್ಭಾಗದವರೆಗೆ ವಿವಿಧ ಸಣ್ಣ ಸಣ್ಣ ದೇಗುಲಗಳನ್ನು ಒಳಗೊಂಡಿದೆ. ಬೆಟ್ಟವು ಶಾಂತತೆ, ಆಧ್ಯಾತ್ಮಿಕತೆ ಮತ್ತು ಸಾಹಸವನ್ನು ಬಯಸುವ ಪ್ರಯಾಣಿಕರಿಗೆ ಅನನ್ಯ ಅನುಭವವನ್ನು ನೀಡುತ್ತದೆ. ಬೆಟ್ಟದ ಮೇಲಕ್ಕೆ ಸಾಗುತ್ತಿದ್ದಂತೆ ಹೋಗುವ ಮೆಟ್ಟಿಲುಗಳ ಸಂಖ್ಯೆಯು ವಾರಣಾಸಿಯ ಮೆಟ್ಟಿಲುಗಳ ಸಂಖ್ಯೆಗಳಿಗೆ ಸಮನಾಗಿರುವುದರಿಂದ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಶ್ರೀ ಹೊನ್ನಮ್ಮ ದೇವಿ ದೇವಾಲಯವು ಒಂದು ಗುಹೆಯ ಒಳಗೆ ಇದೆ. ಹಾಗೆ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಾಲಯವು ಕೂಡ ಗುಹೆಯ ಒಳಗೆ ನೆಲೆಗೊಂಡಿದೆ. ಗವಿ ಎಂದರೆ ಗುಹೆ ಎಂದರ್ಥ. ಗಂಗಾಧರೇಶ್ವರ ಎಂದರೆ ಶಿರದ ಮೇಲ್ಭಾಗದಲ್ಲಿ ಗಂಗೆಯನ್ನು ಹೊತ್ತಿರುವ ಪರಮೇಶ್ವರ ಎಂದರ್ಥ. ಬೆಟ್ಟದ ಮುಂದೆ ಸಾಗಿದಂತೆ ಒಳಕಲ್ಲು ಪುಣ್ಯ ತೀರ್ಥವನ್ನು ನಾವು ಕಾಣಬಹುದು. ಈ ಒಳಕಲ್ಲು ತೀರ್ಥದ ವಿಶೇಷತೆ ಎಂದರೆ ಇಷ್ಟು ಎತ್ತರದ ಬೆಟ್ಟದ ಮೇಲೂ ವರ್ಷದ ಎಲ್ಲಾ ಸಮಯದಲ್ಲಿ ನೀರು ತುಂಬಿ ತುಳುಕುತ್ತೆ. ಭಕ್ತಾದಿಗಳು ಮನಸ್ಸಿನಲ್ಲಿ ತಮ್ಮ ಕೋರಿಕೆಯನ್ನು ಅಂದುಕೊಂಡು ಈ ಒಳಕಲ್ಲಿನ ಒಳಗೆ ಕೈ ಹಾಕಬೇಕು. ಅಲ್ಲಿ ನಿಮಗೆ ನೀರು ತಕ್ಷಣಕ್ಕೆ ಸಿಕ್ಕರೆ ನಿಮ್ಮ ಕೋರಿಕೆ ನೆರವೇರುತ್ತದೆ ಎಂದು ನಂಬಲಾಗಿದೆ. ಇನ್ನು ಈ ಶಿವಗಂಗಾ ಬೆಟ್ಟದ ಇತಿಹಾಸ ನೋಡುವುದಾದರೆ, ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನನ ಪತ್ನಿಯಾದ ಶಾಂತಲೆಯು ಗಂಡು ಮಗುವಾಗದ ಕಾರಣದಿಂದ ಈ ಬೆಟ್ಟದ ಮೇಲಿನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಅದಾದ ನಂತರ 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಬೆಟ್ಟವನ್ನು ಭದ್ರಪಡಿಸಲಾಯಿತು. ಈ ಕೋಟೆಗಳು ಪ್ರಸ್ತುತವಾಗಿ ಪಾಳು ಬಿದ್ದಿದೆ. ನಮ್ಮ ಬೆಂದಕಾಳೂರು ಅಂದರೆ ಈಗಿನ ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರು ಸಹ ಬೆಟ್ಟದ ಕೋಟೆಗಳನ್ನು ಸುಧಾರಿಸಿದರು ಹಾಗೂ ಅದರೊಳಗೆ ತಮ್ಮ ನಿಧಿಯ ಒಂದು ಭಾಗವನ್ನು ಇಟ್ಟಿದ್ದರು ಎಂದು ಇತಿಹಾಸ ತಿಳಿಸುತ್ತದೆ. ದೇವಾಲಯವು ಗರ್ಭಗುಡಿಯಿಂದ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದವರೆಗೆ 31 ಮೈಲಿ ದೂರದಲ್ಲಿ ರಹಸ್ಯ ಸುರಂಗವನ್ನು ಹೊಂದಿದೆ ಎನ್ನಲಾಗಿದೆ. ಇಲ್ಲಿನ ಗವಿಗಂಗಾಧರೇಶ್ವರ ಸ್ವಾಮಿಯ ವಿಶೇಷತೆ ಎಂದರೆ ನಾವೆಲ್ಲ ನೋಡಿರುವುದು ಬೆಣ್ಣೆಯಿಂದ ತುಪ್ಪವಾಗುತ್ತದೆ ಎನ್ನುವುದು. ಆದರೆ ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಅದು ಬೆಣ್ಣೆಯಾಗಿ ಪರಿವರ್ತನೆಯಾಗುತ್ತದೆ. ಹೌದು, ವಿಜ್ಞಾನಕ್ಕೂ ಮೀರಿದ ದೈವಿಕ ಶಕ್ತಿ ಇಲ್ಲಿ ನೆಲೆಗೊಂಡಿದೆ. ಈ ಬೆಟ್ಟದ ಮೇಲೆ 12 ಜ್ಯೋತಿರ್ಲಿಂಗ ಇರುವ ಶಿವ ಪಾರ್ವತಿಯರ ದೇಗುಲವಿದೆ. ಹಾಗೆ ಬೆಟ್ಟದ ತುದಿಯಲ್ಲಿ ನಂದಿ ವಿಗ್ರಹವಿದೆ. ಆ ವಿಗ್ರಹವನ್ನು ತಲುಪುವುದು ಒಂದು ಸಾಹಸವೇ ಸರಿ. ಯಾಕೆಂದರೆ ಬೆಟ್ಟದ ತುತ್ತ ತುದಿಯಲ್ಲಿರುವ ವಿಗ್ರಹವು ಕಿರಿದಾದ ಪ್ರದಕ್ಷಿಣೆ ಪಥವನ್ನು ಹೊಂದಿದೆ. ಇನ್ನು ಇಲ್ಲಿನ ಇನ್ನೊಂದು ಅಚ್ಚರಿಯ ಬಗ್ಗೆ ತಿಳಿಯುವುದಾದರೆ ಅದರ ಹೆಸರು ಪಾತಾಳ ಗಂಗೆ. ಇಲ್ಲಿನ ವಿಚಿತ್ರ ಏನೆಂದರೆ ಮಳೆಗಾಲದಲ್ಲಿ ನೀರು ತುಂಬಾ ಆಳಕ್ಕೆ ಹೋಗುತ್ತೆ. ಆದರೆ ಬೇಸಿಗೆ ಸಮಯದಲ್ಲಿ ನೀರು ತುಂಬಾ ಮೇಲಕ್ಕೆ ಕಾಣುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಶ್ರೀ ಹೊನ್ನಮ್ಮ ದೇವಿ ಮತ್ತು ಗಂಗಾಧರೇಶ್ವರ ಸ್ವಾಮಿಯ ವಿವಾಹ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತದೆ. ಆ ಸಮಯದಲ್ಲಿ ಈ ಪವಿತ್ರ ಜಲವನ್ನು ಸಕಲ ವಾದ್ಯ ಗೋಷ್ಠಿಯೊಂದಿಗೆ ತಂದು ಶ್ರೀ ಹೊನ್ನಮ್ಮ ದೇವಿಯನ್ನು ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ಧಾರೆ ಎರೆದು ಕೊಡುತ್ತಾರೆ. ಈ ಅದ್ದೂರಿಯ ವಿವಾಹ ಕಾಣಲು 2 ಕಣ್ಣು ಸಾಲದು. ಇನ್ನು ಈ ದೇಗುಲವು ಅನೇಕ ರೀತಿಯ ವಿಸ್ಮಯ ಹಾಗೂ ರಹಸ್ಯಗಳನ್ನು ಒಳಗೊಂಡಿದೆ. ಇದಿಷ್ಟು ಶಿವಗಂಗಾ ಬೆಟ್ಟ ಹಾಗೂ ದೇಗುಲದ ಬಗ್ಗೆ.
ಇನ್ನು ಹೆಚ್ಚಿನ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.